ನಮಸ್ತೆ ಫ್ರೆಂಡ್ಸ್, ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಏನೋ ಸಣ್ಣ ಟೈಮಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಬೆಣ್ಣೆಪೇಟೆ ಜೀವನ್ ರಥ ಇವರ ಒಂದು ಕುರಿಗಳ ವಿಡಿಯೋ ಮಾಡಕ್ಕೆ ಬಂದಿನಿ. ಈ ಕುರಿಗಳ ನೋಡಿಬಿಟ್ಟು ನಾನಂತರ ಫಿದಾಗ್ಬಿಟ್ಟಿನಿ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದ್ರೆ ಒಂದು ಕುರಿ ಸಾಕೋದೇ ಕಷ್ಟ, 25 ಕುರಿಗಳನ್ನ ಅವ್ರು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ ಕೇಳೋಕ್ಕೆ ನನಗೆ ಕುತೂಹಲ ಇದೆ. ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ನೋಡಿ ಫ್ರೆಂಡ್ಸ್, ಇದೆ ಬೆಣ್ಣೆಪೇಟೆ ಜೀವನ್ ರಥ ಕುರಿ ಮಾಲೀಕರು ಹಾಗೂ ಏನು ಕುರಿಗಳನ್ನ ಮೇಂಟೈನ್ ಯಾವ ರೀತಿ ಮಾಡ್ತಾರೆ, ಅದಕ್ಕೆ ಯಾವ ರೀತಿ ಟ್ರೈನ್ ಅಪ್ ಕೊಡ್ತಾರೆ ಎಲ್ಲ ಕೂಡ ಕೇಳೋಣ. ನೀವು ಕೂಡ ಕಮೆಂಟ್ ಮಾಡಿದ್ರಿ ಬೆಣ್ಣೆಪೇಟೆ ಜೀವನ್ ರಥ ವಿಡಿಯೋ ಮಾಡಿ ಅಂತ ಮಾಡ್ತಾ ಇದೀವಿ. ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಣ್ಣ, ಬೆಣ್ಣೆಪೇಟೆ ಜೀವನ್ ರಥ ಅಂತ ಹೆಸರು ಯಾವ ರೀತಿ ಬಂತಣ್ಣ? ಅಣ್ಣ, ಬೆಣ್ಣೆಪೇಟೆ ಜೀವನ್ ರಥ ಅಂತ ಹೆಸರು ಬರೋದಕ್ಕೆ ಕಾರಣ ಏನಂದ್ರೆ, ನಮ್ಮ ಅಣ್ಣರು ತರಕಾರಿ ಮಂಡಿ ಇದೆ ಅಣ್ಣ. ತರಕಾರಿ ಮಂಡಿಲಿ ಅವರು ಯಾವುದೇ ಐಟಮ್ ಖರೀದಿ ಮಾಡೋದು ಬೆಣ್ಣೆಪೇಟೆ ಅನ್ನೋ ಹೆಸರಲ್ಲಿ ಖರೀದಿ ಮಾಡ್ತಾರಣ್ಣ. ಗಡಿಯಾರ್ ಕಂಬದ ಹತ್ರ ಅವ್ರದ್ದು ತರಕಾರಿ ಮಂಡಿ ಐತಣ್ಣ. ಅಲ್ಲಿ ಆ ಹೆಸರಲ್ಲಿ ಅವರು ತರಕಾರಿ ಖರೀದಿ ಮಾಡೋದಕ್ಕೆ ಬೆಣ್ಣೆಪೇಟೆ ಅಂತ ಬಂತಣ್ಣ. ಜೀವನ್ ಅಂತ ಹೇಳಿದ್ರೆ ಆ ಅಣ್ಣನ ಸಣ್ಣ ಮಗಣ, ಅವನೇ ಜೀವನ್ ಅಂತ. ಜೀವನ್ ಅಂತ ನೋಡಿ ಫ್ರೆಂಡ್ಸ್, ಬೆಣ್ಣೆಪೇಟೆ ಜೀವನ್ ಅಂತ ಬಂದಿರೋದಕ್ಕೆ ಇಲ್ಲಿದ ನೋಡಿ, ಇವನೇ ಕಾರಣ. ಆಯ್ ಮಾಡಪ್ಪ, ಜೀವನ್ ಅಂತ ಅಣ್ಣ. ರಥ ಅಂದ್ರೆ ನಮ್ಮ ಅಣ್ಣರ ತಮ್ಮ ಅಣ್ಣ, ರಾಹುಲ್ ರಥ ಅಂತ ಅಣ್ಣ. ಆ ಅಣ್ಣನ ಪೆಟ್ ನೇಮು ರಥ ಅಂತ ಅಣ್ಣ. ಅದಕ್ಕೆ ಬೆಣ್ಣೆಪೇಟೆ ಜೀವನ್ ರಥ ಅಂತ ಕುರಿ ಆಡಿಸ್ತೀವಣ್ಣ. ಮತ್ತೊಂದು, ನೀವು ಟೋಟಲ್ ನಿಮ್ಮ ಹತ್ರ ಎಷ್ಟು ಕುರಿಗಳಿದಾವೆ ಅಣ್ಣ? ಮುಂಚೆ ನಮ್ಮ ಹತ್ರ 28 ಮರಿ ಇದ್ವಣ. ಈಗ ಮೇಂಟೆನೆನ್ಸ್ ಮಾಡೋದಕ್ಕೋಸ್ಕರ ಸಮಸ್ಯೆ ಆಗ್ತಿರೋದಕ್ಕೆ ಹೆಂಗಂದ್ರೆ ಕುರಿ ಜಾಸ್ತಿ ಆದ್ವಣ. ಹೆಂಗೆ ಅಂತ ಹೇಳಿದ್ರೆ, ಅಷ್ಟಕ್ಕೊಂದು ಕುರಿ ಏನಕ್ಕೆ ಅಂತೇಳಿ ಕುರಿ ತೆಗಿಯೋಣ, ಒಂದ್ ಸ್ವಲ್ಪ 20 ಕುರಿ ಕಟ್ಕೋಣ ಅಂತೇಳಿ ಒಂದ 6 ಕುರಿ ಮಾರಿದೀವಣ. ಈಗ ಒಂದ್ 22 ಕುರಿ ಇದಾವಣ. ಈಗ ಸದ್ಯಕ್ಕೆ ಇಷ್ಟ ಇದಾವಣ. ನಿಮ್ಮ ಕುರಿಗಳ ಟೋಟಲ್ ಆಗಿ ನಿಮ್ಮ ಹತ್ರ ಇರೋವು ಎಷ್ಟು ಟೂರ್ನಮೆಂಟ್ ಅಲ್ಲಿ ಕಣ ಮಾಡಿದವು ಅಣ್ಣ? ನಾವು ಫಸ್ಟ್, ಸೆಕೆಂಡ್, ಥರ್ಡ್ ಇಷ್ಟೇ ಮರಿ ಆಗಿದಾವ ಅಂತ ನಮಗೆ ಲೆಕ್ಕ ಇಲ್ಲಣ್ಣ. ಬಟ್ ನಮ್ಮ ಹತ್ರ ಟೋಟಲ್ ಒಂದ್ 60 ಕಣದ ಮೇಲೆ ಆಗಿದಾವಣ, ಒಳಗಡೆ ಆಗಿಲ್ಲ. ಮತ್ತೊಂದು, ನೀವು ಫಸ್ಟ್ ಕುರಿ ತಂದದ್ದು ಯಾವ್ದು? ಬೆಣ್ಣೆಪೇಟೆ ಜೀವನ್ ರಥ ಅಂತ ಫಸ್ಟ್ ಬಂದು ನಿಮ್ಮ ಹೆಸರಲ್ಲಿ ಆಡಿದ ಕುರಿ ಯಾವ್ದು ಅಣ್ಣ? ಬೆಣ್ಣೆಪೇಟೆ ಜೀವನ್ ರಥ ಅಂತ ಫಸ್ಟ್ ಆಡಿದ್ ಇದೇ ಮರಿ ಅಣ್ಣ. ಮರಿ ಕುರಿಲ್ ತಾಂಬಂದಿದ್ವಿ ಅಣ್ಣ. ಹೊನ್ನಳ್ಳಿ ಸಂತೆಯಿಂದ 17,000 ಕೊಟ್ಟು ತಾಂಬಂದಿದ್ವಿ ಅಣ್ಣ ಈ ಮರಿನ. ಇದು ನಮ್ಮ ಹತ್ರ ಬಂದು ಫಸ್ಟ್ನೇ ಕಣ ಹಾಕಿದ ಕಣನೇ ಹರಿಹರ ಕಣ ಅಣ್ಣ. ಮರಿ ಕುರಿಲಿ ಆ ಕಣ ಹಾಕಿದ ಕಣ ಥರ್ಡ್ ಆಯ್ತಣ್ಣ. ಇದೇ ಫಸ್ಟ್ ಮರಿ ಅಣ್ಣ ಬಂದಿದ್ದು. ಇದೇ ಫಸ್ಟ್ ಮರಿ ನಮ್ಮ ಹತ್ರ ಕಣ ಆಗಿದ್ದಣ್ಣ. ಮತ್ತೊಂದು, ನೀವು ಕುರಿಗಳನ್ನ ಯಾವ ರೀತಿಯಾಗಿ ಚಾಯ್ಸ್ ಮಾಡ್ತೀರಾ ಅಣ್ಣ? ನಾವು ಕುರಿನ ಚಾಯ್ಸ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಮೇನು ಜಾತಿ ನೋಡ್ತೀವಣ್ಣ. ಜಾತಿಯಾಗಿದ್ ಮರಿ ಯಾವತ್ತಿದ್ರು ಆಡೇ ಆಡ್ತತೆ ಅಂತ ಹೇಳಿ. ಒಂದು ಸೈಜು, ಇನ್ನೊಂದು ಗಡ್ಡಿ ಅಣ್ಣ. ಕುರಿ ಇವ್ 3ರಲ್ಲಿ ಇತ್ತಂದ್ರೆ, ಇವ್ 3ರಲ್ಲೂ ಪಾಸ್ ಆಯ್ತಂದ್ರೆ ಕುರಿ ತಗೊಂಬರ್ತೀವಣ್ಣ ನಾವು. ರೀಸೆಂಟ್ ಆಗಿ ನಿಮ್ಮ ರೂಮಿಂದ ಯಾವ್ದಾದ್ರು ಕಣ ಮಾಡಿದಾನ ಅಣ್ಣ? ರೀಸೆಂಟ್ ಆಗಿ ನಮ್ಮ ಹತ್ರ ಕಣ ಮಾಡಿರೋ ಮರಿ ಅಂದ್ರೆ ಇದೆ ಅಣ್ಣ. ನಿನ್ನೆನು ಕಣ ಆಗಿದೆ. ಕಡ್ನಾಕ್ನಳ್ಳಿ ಕಣ ಫಸ್ಟ್ ಆಗೈತಣ್ಣ. ನಿನ್ನೆ ಬೈಕ್ ಇಟ್ಟಿದ್ರಣ್ಣ ಕಡ್ನಾಕ್ನಳ್ಳಿಲಿ. ಬೈಕ್ ಕಣ ಫಸ್ಟ್ ಆಗೈತಣ್ಣ ಇದು ಮರಿ. ಮತ್ತೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀರಾ ಅಣ್ಣ? ಈ ಮರಿ ಫಸ್ಟಿಗೆ ಶಿವಮೊಗ್ಗದ ಮರಿ ಅಣ್ಣ. 4ಅಲ್ಲೆಲ್ಲ ಕಣ ಆಗೈತಣ್ಣ. ಬಹಳ ಚೆನ್ನಾಗಿ ಆಡೈತೆ. 6ಅಲ್ಲಿ ಅಲ್ಲಿ ತರ್ದಿಲ್ಲ ಅಣ್ಣ. 8ಅಲ್ಲಿ ಗಲ್ಲ ಹಾಕೊಂಡೈತೆ. ಹಾಕಿ ಈಗ 8ಅಲ್ಲೂ 2 ಕಣಕ್ ಹಾಕಿದೀವಣ್ಣ. ಬಹಳ ಚೆನ್ನಾಗಿ ಆಡೈತಣ್ಣ. 2 ರೌಂಡು 3 ರೌಂಡು ಆಡ್ತಾ ಐತಣ್ಣ. ಒಂದ್ ಸ್ವಲ್ಪ ಬಲ್ತಾದ್ಮೇಲೆ ಇದು ಕಣ ಕೀಳೋ ನಿರೀಕ್ಷೆ ಬಹಳ ಐತಣ್ಣ. ಇದು ಅಣ್ಣ, ಇದು ಕಕ್ರುಗಳು ಶಾಮ್ರ ಅಂತ ಮರಿ ಆಡ್ತಿತ್ತಣ್ಣ. ಇದು ಬೇತ್ರೋಡಲ್ಲಿ ಇತ್ತಣ್ಣ ಮರಿ. ಇದು ಬಹಳ ಚೆನ್ನಾಗಿ ಆಡೈತಣ್ಣ. ಇದು 8ಅಲ್ಲಿ 4ಅಲ್ಲೆಲ್ಲ ಬಹಳ ಚೆನ್ನಾಗಿ ಆಡೈತಣ್ಣ. ಈಗ ಬಾಳ ರೆಸ್ಟ್ ಹಾಕಿದೀವಣ್ಣ. ಆಡುತ್ತಣ ಕುರಿ. ನಮ್ಮ ಹತ್ರನ ಬಂದು ಕರೆಮುನ್ ಕಣದಲ್ಲೆಲ್ಲ ಬಹಳ ಚೆನ್ನಾಗಿ ಆಡೈತಣ. ರೆಸ್ಟ್ ಅಲ್ಲಿ ಐತಣ. ಇದನ್ನು ಒಂದ್ ಕಣಕ್, ದೊಡ್ಡ ಕಣಕ್ ತೆಗಿತೀವಣ. ಅಣ್ಣ, ನೀವು ಕೂಡ ಸ್ವಾನದ ಪ್ರೇಮಿಗಳು ಕೂಡ ಆಗಿದ್ದೀರಾ. ಇದನ್ನ ಯಾವ ರೀತಿ ನಿಮ್ಮ ಕುರಿಗಳನ್ನೆಲ್ಲ ಕಾಯುತ್ತಣ ಇದು? ಅಣ್ಣ, ನಮ್ ರೂಮ್ ಕುರ್ರೂಮ್ ಆಗಿದೆ. ಇದು ನಮ್ ಕುರ್ರೂಮ್ ಅಲ್ಲಿ ಐತಣ ಮರಿ. ಇದು ಸಣ್ಣ ಮರಿ ಇದೆ. ನಮ್ ರಾವಣ ಇದು ಸಣ್ಣ ಮರಿ. ನಾವು ಕುರ್ರೂಮ್ ಕಟ್ಟದಾಗ ನಮ್ಮ ಹತ್ರ ಐತೆ. ಇದು ಬೇರೆ ಕಾಣಲ್ಲ. ನಮ್ ಮಗ ನೋಡಿದ್ರೆ ಅವ್ರನ್ನ ರೂಮ್ ಹತ್ರ ಬಂದ್ರೆ ಸುಂದಿರುತ್ತಣ. ಯಾರಾದ್ರೂ ಪರಿಚಯ ಇಲ್ಲದೆ ಯಾರು ರೂಮ್ ಹತ್ರ ಬಂದ್ರೆ ಕಳಿಸ್ಬಿಡುತ್ತಣ. ಕಚ್ಚಿಲ್ಲಣ್ಣ ಯಾರಿಗೂ ಇದುವರೆಗೂ ಸದ್ಯಕ್ಕೆ. ಎದುರ್ಸೇ ಕಳಿಸ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಕುರಿಗಳಿಗೆ, ಮನೆಗಳಿಗೆ, ಅವರಿಗೆ ಕಾವಲಾಗಿ ಯಾರಿದಾರಪ್ಪ ಅಂತಂದ್ರೆ, ಅಣ್ಣ ಅವ್ರ ಹೆಸರೇನು? ಅಣ್ಣ, ನಾವು ಸಣ್ಣದಿದ್ದಾಗ ರೋಲಿ ರೋಲಿ ಅಂತ ಕರಿತೀವಿ, ಬ್ಲ್ಯಾಕಿ ಅಂತ ಕರಿತೀವಿ. ಬೆಂಗಾವಲಾಗಿ ರೋಲಿ, ಅವ್ರನ್ನೆಲ್ಲರನ್ನು ರೋಲ್ ಮಾಡ್ತಾ ಇರೋದೇ ಇದೇ ರೋಲಿ. ನೋಡ್ರಿ, ಎಲ್ಲರೂ ಬರ್ಬೇಕಾದ್ರೆ ಹುಷಾರಾಗಿ ಬನ್ನಿ. ಸುಮ್ನೆ ಬಂದ್ ಹಂಗೆ ಸಡನ್ಲಿ ಎಂಟ್ರಿ ಕೊಡ್ಬೇಡ್ರಿ. ಅವ್ರು ಕೇಳ್ಬಿಟ್ಟು ಫೋನ್ ಮಾಡ್ಕೊಂಡ್ ಬನ್ನಿ. ಯಾಕಪ್ಪ ಅಂದ್ರೆ ನೋಡ್ರಿ, ಹುಲಿ ಹಂಗಿದೆ ಅವರ ಒಂದು ರೋಲಿ. ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು, ನಿಮ್ ಕುರಿಗಳಿಗೆ ಫುಡ್ ಯಾವ್ದು ಹಾಕ್ತೀರಾ ನೀವು? ಅಣ್ಣ, ನಾವು ಕುರಿಗಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೀರು ಇಡ್ತತಣ. ಆಮೇಲೆ ಉಳ್ಳಿ ಗೋಧಿ 2 ಮಿಕ್ಸ್ ಮಾಡಿ ರಾತ್ರಿ ನೆನೆ ಇಟ್ಟಿರ್ತೀವಣ. ಬೆಳಗ್ಗೆ ಇಡ್ತೀವಣ. ಎಲ್ಲ ಕುರಿಗೂ ಒಂದೊಂದು kg ಕಾಳು ಇಡ್ತೀವಣ.
ಕಣ ಟೂರ್ನಿಮೆಂಟ್ ಹತ್ರ ಇದ್ದಾಗ ಒಂದೊಂದ್ ಕುರಿಗೆ ಒಂದ್ ಸ್ವಲ್ಪ ತೂಕ ಮಾಡ್ಬೇಕಂತೇಳಿ ಒಂದ್ ತೀರಾ ಜಾಸ್ತಿ ಮಾಡಲ್ಲ ಅಣ್ಣ, ಒಂದ್ ಸ್ವಲ್ಪ ಜಾಸ್ತಿ ಫುಡ್ ಕೊಡ್ಕೊಂತ ಹೋಗ್ತೀವಣ್ಣ. ಹುಲ್ಲು ಮಾರ್ಕೆಟ್ ಇಂದ ಬರುತ್ತಣ್ಣ, ನಮ್ಗೆ ಮಾರ್ಕೆಟ್ ಇಂದ ತಗೊಂಡ್ಬರ್ತೀವಣ್ಣ. ಇದೇ ಹುಲ್ಲಣ್ಣ. ಅಣ್ಣ ನೀವು ಕುರಿಗೆ ತಿನ್ಸ ಕಾಳು ತೋರಿಸ್ತೀರಾ? ಅಣ್ಣ ಅಲ್ಲೇ ಇದೆ ಬರ್ರಿ ತೋರಿಸಿ. ಅಣ್ಣ ನೆನೆ ಹಾಕಿರೋ ಕಾಳಣ್ಣ ಇದು ಉಳ್ಳಿ, ಅದು ಗೋಧಿ ಅಣ್ಣ. ಇದು ಕಣಕ್ಕೆ ಟೂರ್ನಿಮೆಂಟಿಗೆ ರೆಡಿ ಮಾಡೋದಕ್ಕೆ ಬರೀ ಉಳ್ಳಿ ಹಾಕ್ತೀವಣ್ಣ. ಮಾಮೂಲಿ ಟೈಮಲ್ಲಿ ಉಳ್ಳಿ ಗೋಧಿ ಮಿಕ್ಸ್ ಹಾಕ್ತೀವಣ್ಣ. ಸ್ವಲ್ಪ ತೆಗೆದು ತೋರಿಸ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಉಳ್ಳಿ ಅಣ್ಣ ಬರೀ ಉಳ್ಳಿ ನೋಡಿ ಫ್ರೆಂಡ್ಸ್, ಇದು ಉಳ್ಳಿ ಗೋಧಿ ಮಿಕ್ಸ್ ಅಣ್ಣ. ಉಳ್ಳಿ ಗೋಧಿ ಮಿಕ್ಸ್. ಓ, ನೀವು ಕುರಿಗಳಿಗೆ ಉಳ್ಳಿ ಗೋಧಿ ಒಂದು ಕುರಿ ಕೊಡ್ತೀರಾ? ಬರೀ ಉಳ್ಳಿ ಒಂದು ಕುರಿ ಕೊಡ್ತೀರಾ? ಇಲ್ಲ ಅಣ್ಣ, ಅದು ಎಲ್ಲಾ ಕುರಿಗೂ ಉಳ್ಳಿ ಗೋಧಿನೇ ಕೊಡ್ತೀವಣ್ಣ. ಕಣಕ್ಕೆ ಅಂತಾನೆ ರೆಡಿ ಮಾಡ್ಬೇಕಾದ್ರೆ ಬರೀ ಉಳ್ಳಿ ಕೊಡ್ತೀವಣ್ಣ. ಓ ನೋಡಿ ಫ್ರೆಂಡ್ಸ್, ಕಣಕ್ಕೆ ಅಂತಾನೆ ರೆಡಿ ಮಾಡ್ಬೇಕಾದ್ರೆ ನೀವು ಉಳ್ಳಿ ಅಷ್ಟೇ ಕೊಡಿ. ಏನು ಬೇರೆ ಟೈಮಲ್ಲಿ ಕಣ ಇರಲ್ಲ, ಅವಾಗ ಉಳ್ಳಿ ಗೋಧಿ ಮಿಕ್ಸ್ ಮಾಡಿ ಕೊಡಿ ನೀವು. ಯಾಕಪ್ಪ ನೋಡ್ರಿ, ಅವ್ರದ್ದು ಒಳ್ಳೆ ಟಿಪ್ಸ್ ಹೇಳಿದ್ರು. ತುಂಬಾ ದೊಡ್ಡ ಖರ್ಚಾಗುತ್ತೆ, ಗೋಧಿ ಕೂಡ ಮಿಕ್ಸ್ ಮಾಡಿ ಕೊಡ್ಬಹುದು ನೀವು. ಅಣ್ಣ ಮತ್ತೊಂದು, ಅಣ್ಣ ಇಷ್ಟು ಕುರಿಗಳನ್ನ ಕಟ್ಟಿದಿರಲ್ಲ, ಕುರಿಗಳು ನೋಡ್ಬಿಟ್ಟು ನಾನಂತರ ಫಿದಾಗ್ಬಿಟ್ಟಿದ್ದೀನಿ ಅಣ್ಣ. ಇವು ಕುರಿಗಳಿಗೆ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಏನು ಅಪ್ಪಪ್ಪ, ಒಂದಕ್ಕಿಂತ ಒಂದು ಟಾಪ್ ಅಣ್ಣ. ಇದ್ರಲ್ಲಿ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ನಮ್ಮ ಅಣ್ಣವರೇ ಜಾಸ್ತಿ ಅಣ್ಣ. ಬಾರಣ ಅಣ್ಣ, ಹುಡುಗರು ಅಂತ ನಾವು ತುಂಬಾ ಜನ ಇದೀವಣ್ಣ. ಬಟ್ ಹುಡುಗರು ಯಾವ ಟೈಮಲ್ಲಿ ಬರ್ತೀವಿ ಅಂದ್ರೆ ಅಣ್ಣ, ಸಣ್ಣ ಪುಟ್ಟ ಕುರಿಗೆ ಏನಾದ್ರು ಡೂಬ್ ಗಾಯ ಆದಾಗ ಡೂಬಿಗೆ ಇಂಜೆಕ್ಷನ್ ಮಾಡೋದಕ್ಕೆ, ಗಾಯನ ವಾಸಿ ಮಾಡೋ ಟೈಮಲ್ಲಿ ಹುಡುಗರು ಬರ್ತೀವಣ್ಣ. ಬೇರೆ ಟೈಮಲ್ಲಿ ರೆಗ್ಯುಲರ್ ಆಗಿ ನಮ್ ನಿರಂಜನ್ ಅಂತ ಒಂದು ಹುಡುಗ ಇದ್ದಾನಣ್ಣ. ಅವನು ರೆಗ್ಯುಲರ್ ಆಗಿ ಕುರಿಗೆ ಬಂದು ಸಂಜೆ 1 ಹೊತ್ತಣ ಅವರು ಕೆಲ್ಸಕ್ಕೆ ಹೋಗ್ತಾರಣ ಪಾಪ. ಅದಕ್ಕೆ ಸಂಜೆ 1 ಹೊತ್ತು ಬಂದು ನೀರು ಕುಡಿಸಿ ಹುಲ್ಲಾಕಿ ಹೋಗ್ತಾರಣ. ಬೆಳಗ್ಗೆ ಎದ್ದ ಡ್ಯೂಟಿ ಸ್ಟಾರ್ಟ್ ಆಗತ್ತೆ ನಮ್ಮ ಅಣ್ಣಂದಣ. ಅವಣ್ಣ 4 ಗಂಟೆಗೆ ಎದ್ದೇಳುತ್ತಾನ. 4 ಗಂಟೆಗೆ ಎದ್ದು ಅವಣ್ಣಂದು ಮಾರ್ಕೆಟ್ ಕೆಲಸ ಅಣ್ಣ. ಮಾರ್ಕೆಟ್ ಹೋಗಿ ಮಾರ್ಕೆಟ್ ಅಲ್ಲಿ ಮಂಡಿಲಿ ಎಲ್ಲ ಹುಡುಗರಿಗೆ ಅಲ್ಲಿ ಮಂಡಿ ಹಚ್ಕೊಟ್ಟು ಮನೆಗೆ ಬಂದು ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ಟೈಮ್ ಆಗಿರುತ್ತಾನ. ಆ ಫ್ರೆಶ್ ಅಪ್ ಆಗೋ ಟೈಮ್ ಒಳಗಡೆನೆ ಅವಣ್ಣ ಕುರಿ ಕಸ ಇಲ್ಲೆಲ್ಲ ವಸ್ತುದು ಕ್ಲೀನ್ ಮಾಡಿಸಿ ಅವಣ್ಣ ಕುರಿ ಎಲ್ಲವಕ್ಕೂ ಕಾಲಿಟ್ಟು ಮತ್ತೆ ಕಾಲೇಜಿಗೆ ಹೋಗುತ್ತಾನ. ಕಾಲೇಜ್ಗೆ ಹೋಗಿ ಕಾಲೇಜಲ್ಲಿ ಕೆಲಸ ಮುಗಿಸ್ಕೊಂಬಂದು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಮಾರ್ಕೆಟಿಗೆ ಹೋಗಿ ಮಾರ್ಕೆಟಿಂದ ಬಂದು ಮತ್ತೆ ನೈಟ್ ಕುರಿ ಕೆಲಸ ಅಣ್ಣ. ನೋಡಿ ಫ್ರೆಂಡ್ಸ್, ಬೆಣ್ಣೆಪೇಟೆ ಜೀವನ್ ರಥ ನಮ್ಮ ಮಾಲೀಕರು ಅವರು ಕುರಿಗಳನ್ನ ಇಷ್ಟಕ್ಕೊಂದು ಕುರಿಗಳನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ ಕೇಳೋಣ. ಅಣ್ಣ, ಇಷ್ಟಕ್ಕೊಂದು ಕುರಿಗಳಿಗೆ ಮೇಂಟೈನ್ ಮಾಡ್ತಾ ಇದ್ದೀರಲ್ಲ, ಯಾವ ರೀತಿ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದ್ ಕುರಿ ಮೇಂಟೈನ್ ಮಾಡೋದೇ ಕಷ್ಟ, ಇಷ್ಟಕ್ಕೊಂದು ಕುರಿ ನೀವು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಾ? ಕಾಳು ಅಂದ್ರೆ ಕಾಳು ಉಳ್ಳಿ ನಾನು ತಗೊಂಬರ್ತೀನಿ, ಹಾಲು ಮೊಟ್ಟೆ ಎಲ್ಲ ನಾನು ತಗೊಂಡು ಉಳಿದಿದ್ದು ನಮ್ಮ ತಮ್ಮ ರಾಹುಲ್ ಅಂತೇಳಿ ಅವನು ತಗೊಂಬರ್ತಾನ. ಹುಲ್ಲಿನ ಖರ್ಚು ಒಂದು, ನಮ್ದು ಇದು ಖರ್ಚು ನಾನು ತಗೊಂಡಿರ್ತೀನಿ. ಏನಂದ್ರೆ ಜನವರಿ ಮಾಡಿದ್ರೆ ನಮ್ಮೇ ಮಾತಾಡ್ತಾರೆ, ಬಾಯಿಲಿ ಪ್ರಾಣಿ ಮಾಡಿದ್ರೆ ಯಾವತ್ತಿಂದ ಎಷ್ಟು ಮಾಡ್ಕೊಡ್ತಾವ ಅಂತೇಳಿ ಆ ಉದ್ದೇಶ ನನಗೆ ತೀರ್ಮಾನ ಅದೇ ಆಗೈತೆ. ಎಂತ ಮಾತು ನೋಡಿ, ಅನುಭವದ ಮಾತು. ಅನುಭವ ಆಗೈತಣ್ಣ. ಒಂದು ಬಾಯಿಲ್ಲದ ಪ್ರಾಣಿಗೆ ತಿನ್ಸಿದ್ರೆ ಪ್ರೀತಿನಾದ್ರೂ ತೋರಿಸ್ತಾವ, ಹೆಸರಾದ್ರೂ ಮಾಡ್ಕೊಡ್ತಾವು. ಬಾಯಿ ಇರ್ತಕ್ಕಂಥ ಜನಗಳಿಗೆ ತಿನ್ಸಿದ್ರೆ ನಮಗೆ ತಿಂದು ಮಾತಾಡ್ತಾರೆ. ಎಂತ ಮಾತು ಇದು, ಅನುಭವದ ಮಾತು, ತಗೊಳ್ಳೋದೇ ಮಾತು. ಅಣ್ಣ ಮತ್ತೊಂದು, ಎಲ್ಲ ಕುರಿಗಳಿಗೂ ನೀವು ಡೈಲಿ ಕಾಳು ಹಾಲು ಹುಲ್ಲು ಮೇಂಟೈನ್ ಮಾಡ್ತೀರಣ್ಣ? ಅಣ್ಣ ಎಲ್ಲಾ ಕುರಿಗೂ ಕಾಳು ಹುಲ್ಲು ಫಿಕ್ಸ್ ಮೇಂಟೆನೆನ್ಸ್ ಇರುತ್ತಣ್ಣ. ಕಣಕ್ ಹಾಕೋ ಟೈಮಲ್ಲಿ ಮಾತ್ರ ಹಾಲು ಮೊಟ್ಟೆ ಕೊಡ್ತೀವಣ್ಣ. ಕಣಕ್ಕೆ 1 ತಿಂಗಳು ಇದೆ ಅಂದಾಗ ರೆಡಿ ಮಾಡ್ಬೇಕು ಅಂದಾಗ ಹಾಲು ಮೊಟ್ಟೆ ಕೊಡ್ತೀವಣ್ಣ. ಅಣ್ಣ ಒಂದು ಕುರಿಗೆ ಏನಿಲ್ಲ ಅಂತಂದ್ರೆ 200 ರೂಪಾಯಿ ಖರ್ಚು ಬಂದ್ರು ಅಪ್ಪ ದಿಸಕ್ಕೆ 5,000 ಆಯ್ತು. ಒಂದು ತಿಂಗಳಿಗೆ 1.5 ಲಕ್ಷ. 1.5 ಲಕ್ಷ ಖರ್ಚು ಮಾಡ್ಬಿಟ್ಟು ನೀವು ಕುರಿ ಮೇಯಿಸ್ತಾ ಇದ್ದೀರಾ. ಇದರಿಂದ ನಿಮಗೆ ಏನಾದ್ರು ಲಾಭ ಇದೆನಾ? ಏನ್ ಪ್ರೀತಿಗೋಸ್ಕರ ಸಾಕ್ತಾ ಇದ್ದೀರಾ? ಅಣ್ಣ ಲಾಭಕ್ಕೋಸ್ಕರ ಇದನ್ನ ಮಾಡ್ತಿಲ್ಲ ಅಣ್ಣ. ಮೂಕ್ ಪ್ರಾಣಿ ನೋಡ್ಕೋಬೇಕು, ಮೂಕ್ ಪ್ರಾಣಿ ಮೇಲಿರೋ ಪ್ರೀತಿಗೋಸ್ಕರ ಇದನ್ನ ಮಾಡ್ತಿರೋದಣ್ಣ. ಅಣ್ಣ ಮತ್ತೊಂದು, ನಿಮಗೆ ಏನು ನಮ್ಮ ಜೋಗಿ ಅಣ್ಣರಿಗೆ ಕುರಿ ಕ್ರೇಜ್ ಯಾವ ರೀತಿ ಬಂತು, ಎಲ್ಲಿಂದ ಬಂತಣ್ಣ? ಅಣ್ಣ ಕುರಿ ಕ್ರೇಜ್ ಹೆಂಗ್ ಉಟ್ಕೊಂಡಿದ್ದು ಅಂತ ಹೇಳಿದ್ರೆ, ನಾವು ರಾಹುಲ್ ಅಣ್ಣ ನಾವೆಲ್ಲ ಸುಮ್ಮನೆ ಸುತ್ತಾಡ್ಕೊಂತ ಇರ್ತಿದ್ವಿ ಅಣ್ಣ, ಖಾಲಿ ಪಿಲಿ ಸುತ್ತಾಡ್ತಿದ್ವಿ. ಆ ಟೈಮ್ನಲ್ಲಿ ಏನಾಯ್ತಂದ್ರೆ ನಮ್ಮ ಮೈಂಡಿಗೆ ಒಂದು ಬಂತು, ಕುರಿ ಕಟ್ಬೇಕು, ನಾವು ಕುರಿ ಮೇಸನ ಹಂಗೆ ಹಂಗೆ ಅಂತೇಳಿ ಒಂದ್ ಸ್ವಲ್ಪ ಮೈಂಡಿಗೆ ಬಂತಣ್ಣ. ನಾವು ರಾಹುಲ್ ಅಣ್ಣ ಎಲ್ಲರೂ ಸೇರ್ಕೊಂಡು ಒಂದ್ ಕುರಿ ತಾಮಂದ್ ಮನೆ ಕಟ್ಕೊಂಡೋಣ. ರಾಹುಲ್ ಅಣ್ಣಗಂತಾನೆ ಕುರಿ ತಾಮಂದ್ ಮನೇಲಿ ಕಟ್ಕೊಂಡ್ವಣ. ಜೋಗಣ್ಣ ಕುರಿ ಕಟ್ಟೋ ಮೈಂಡ್ ಸೆಟ್ ಇದ್ದಿಲ್ಲಣ್ಣ. ಅವಾಗ ರಾಹುಲ್ ಅಣ್ಣ ನಾವೆಲ್ಲ ಕುರಿ ತಾಮಂದಿದ್ ನೋಡಿ ಜೋಗಣ್ಣ ಈ ಸುಮ್ನೆ ಖಾಲಿ ಪಿಲಿ ನಾವು ಕುಂತಿರ್ತೀವಿ, ಅವ್ರಿಗೆ ಕುರಿನರೇ ಇದನ್ ಮಾಡಿದ್ರೆ ಮೇಸ್ಕಂತ ಇರ್ಬೋದು ಅಂತೇಳಿ ಸಂತೆಯಿಂದ ಕುರಿ ತಾಮಂದು ಆಡ್ಸೋದು, ಅದನ್ನ ಹಂಗೆ ಮಾರೋದು ಲೆಕ್ಕಾಚಾರ ಮಾಡ್ತಿದ್ವಿ ಅಣ್ಣ. ಅದಾದ್ಮೇಲೆ ಏನಾಯ್ತು ಅಣ್ಣ, ಸಡನ್ ಆಗಿ ದೊಡ್ಡ ದೊಡ್ಡ ಕುರಿ ತಾಂಬರಕ್ ಶುರು ಆದ್ವಿ, ಕಣ ಹೊಡಿಯಕ್ ಶುರು ಆದ್ವಿ. ಇದ್ರ ಒಳಗಡೆ ಫುಲ್ ಮುಳುಗೇ ಬಿಟ್ವಿ ಅಣ್ಣ ನಾವು. ಮತ್ತೊಂದು, ನಿಮ್ಮ ರೂಮಲ್ಲಿ ಏನು ಕಡ್ಲ ತುಂಬಾ ಟಾಪ್ ಅಂತ ತುಂಬಾ ಜನ ಹೇಳಿದ್ರು, ಕಡ್ಲಂದು ಬೆಣ್ಣೆಪೇಟೆ ಜೀವನ ರಥ ಕಡ್ಲಂದು ವಿಡಿಯೋ ಮಾಡಿ ಅಂತಂದು. ಈ ಕುರಿ ಬಗ್ಗೆ ನಮಗೆ ಮಾಹಿತಿ ಹೇಳ್ತೀರಾ ಅಣ್ಣ? ಇದು ಮರಿ ನಾವು ಕೆರೆಬೆನಹಳ್ಳಿ ರವಣ್ಣನ ಹತ್ರ ತಾಂಬಂದಿದ್ದಣ. 8 ಇದ್ದಾಗ್ಲೇ ತಾಂಬಂದಿದ್ವಿ ಅಣ್ಣ. ಇದು 8 ಕಣ ಬೆನಹಳ್ಳಿ ಕಣ ತುಂಬಾ ಚೆನ್ನಾಗಿ ಆಡಿದ್ ನೋಡಿ, ಲೈವ್ ಅಲ್ಲಿ ನೋಡಿ ಕುರಿನ ತಾಂಬಂದಿದ್ದಣ್ಣ ನಾವು.
ಅವ್ರ ಹತ್ರ ಎಷ್ಟು ಹೆಸರು ಮಾಡಿತ್ತೋ ಗೊತ್ತಿಲ್ಲ ಅಣ್ಣ. ನಮ್ಮ ಹತ್ರ ಬಂದ್ಮೇಲಂತೂ ಎಂಟೈರ್ ಕರ್ನಾಟಕ ಹೆಸರು ಮಾಡ್ತಾನ ಮರಿ. ಅಣ್ಣ ಇದು ಯಾವ ಕಾಲದಲ್ಲಿ ತುಂಬಾ ಚೆನ್ನಾಗಿ ಆಡ್ತು ಅಣ್ಣ ಇದು ಎಲ್ಲಾ ಕಣದಲ್ಲೂ ತುಂಬಾ ಚೆನ್ನಾಗ್ ಆಡೈತಣ್ಣ. ಆದ್ರೆ ಜನ ಮೆಚ್ಚ ಅಂತ ಆಟ ಆಡಿದ್ದು ರಾಣೆಬೆನ್ನೂರು ಕಣ ಅಣ್ಣ. ಇವಾಗ್ಲೂ ಜನ ಯಾರನ್ನಾದ್ರೂ ಬೆಣ್ಣೆಪೇಟೆ ಜೀವನ್ ರಥ ಅಂತ ರೂಮ್ ಕಂಡಿಡಿತಾರೆ ಅಂತ ಹೇಳಿದ್ರೆ ಇದರಿಂದ ಅಣ್ಣ, ಹೆಸರು ಬಂದಿದ್ದೆ ಇದರಿಂದ ಅಣ್ಣ. ಮತ್ತೆ ಇದು ಯಾವುದು ಅಣ್ಣ ಇನ್ನೊಂದು, ಈ ಮರಿ ಕೌಲತ್ ಕಣದಲ್ಲಿ 110 ಮರಿ ಒಳಗಡೆ ಒಳ್ಳೊಳ್ಳೆ ಮರಿ ಹೊಡೆದು ಫಸ್ಟ್ ಪ್ಲೇಸ್ ಆಯ್ತಣ್ಣ. ಅವತ್ತು ತುಂಬಾ ಚೆನ್ನಾಗ್ ಆಡ್ತೇಣ ಮರಿ. ಅದು ಹಾಗೆ 15 ದಿವಸಕ್ಕೆ ಆಡಿದ್ದಣ್ಣ. ಮತ್ತೆ ಇದು ಕಣದಲ್ಲಿ, ರಾಣೆಬೆನ್ನೂರು ಕಣದಲ್ಲಿ. ಮತ್ತೆ ಈ ಕುರಿ ಬಗ್ಗೆ ಮಾಹಿತಿ ಹೇಳ್ತೀರಾ ಅಣ್ಣ? ಈ ಮರಿ ಹೊಸ ಕ್ಯಾಂಪಿಂದ ಅಣ್ಣ ಮರಿ, ರೀಸೆಂಟ್ ಆಗಿ ತಾಮಂದಿರ ಮರಿ ಅಣ್ಣ. ಎಂಟಲ್ ಮರಿ, ಒಂದು ಸಿಂಗಲ್ ಮರಿ ಬಹಳ ಚೆನ್ನಾಗ್ ಆಡೈತಣ್ಣ. ಕಣದಲ್ಲೂ 4 ರೌಂಡ್ 5 ರೌಂಡ್ ತುಂಬಾ ಚೆನ್ನಾಗ್ ಆಡೈತಣ್ಣ. ಈಗ ರೀಸೆಂಟ್ ಆಗಿ 1 ತಿಂಗಳು 1.5 ತಿಂಗಳು ಆಗೈತಣ್ಣ ಕುರಿ ತಾಮಂದಿದನ. ಇದ್ರ ಬಗ್ಗೆ ಹೇಳ್ತೀರಾ ಅಣ್ಣ? ಇದು ರಾಜಾಪುರ್ ರಾಜಹುಲಿ ಅಂತಣ್ಣ, ಅಣಿಚಿಕ್ಕಿ. ಇದು ನಮ್ ರೂಮಾಗ ಎಲ್ಲರಿಗೂ ಒಂಥರ ಫೇವ್ರೇಟ್ ಮರಿ ಅಣ್ಣ. ಇದು ಒಂಥರ, ಇದು ಸತ್ತು ಕುರಿನ ಬದುಕ್ಸ್ಕೊಂಡಿವಣ್ಣ ನಾವು. ಇದು ಉಳಿಯಲ್ಲ ಅಂತ ಬಹಳ ಜನ ಹೇಳಿದ್ರಣ್ಣ. ಉಳಿಯಲ್ಲ ಅಂದಿದ್ ಕುರಿ ಉಳಿಸ್ಕೊಂಡು ಕಣ ಮಾಡಿ ತೋರ್ಸಿವಣ. ಇದ್ರಲ್ಲಿ 6ರಲ್ಲಿ ಅವ್ರು ರಾಜಾಪುರದಲ್ಲಿ ಇದ್ದಾಗ ಅಲ್ಲೂ ಒಂದ್ 6-7 ಕಣ ಆಗೈತಣ್ಣ. ನಮ್ಮ ಹತ್ರ 8ರಲ್ಲಿ ಬಂದಾದ್ಮೇಲೆ ಒಂದ್ 2-3 ಕಣ ಆಗಿದೆ ಅಣ್ಣ. ಈಗ ಪ್ರೆಸೆಂಟ್ ಇನ್ನು ಮೇಸ್ಕಂತೀವಿ, ಚೆನ್ನಾಗಿ ರೆಡಿ ಮಾಡ್ತೀವಿ, ಕುರಿ ಮತ್ತೆ ಆಡುತ್ತೆ, ಕಣ ಹೊಡಿಯುತ್ತಣ್ಣ. ಇದು ಅಣ್ಣ ಇದು ಚೋಟು, ನಮ್ದೊಂದ್ ಕುರಿ ಇತ್ತಣ್ಣ ಚೋಟು ಅಂತ, ಕರೆಂಕಂದಲ್ಲಿ ತೀರ್ಕಂತನ, ಅದ್ರ ನೆಂಪಿ ತಾಮಂದಿದ್ದಣ್ಣ. ಇದು 6ರಲ್ಲೇ ತಾಮಂದಿದ್ದಣ್ಣ ನಾವು. 6ರಲ್ಲಿ ನಮ್ಮ ಹತ್ರ ಬಂದಾದ್ಮೇಲೆ 3 ಕಣ ಮಾಡೈತಣ್ಣ. ಈಗ 8ಅಲ್ಲಾಗೆ ಒಂದೇ ಒಂದಲ್ಲ ಹಾಕೊಂಡೈತಣ್ಣ. 8ಅಲ್ಲಿ ಒಂದಲ್ಲ ಹಾಕೊಂಡು ಒಂದ್ 10 ದಿವಸ ಆಗೈತಣ್ಣ. 10 ದಿವಸಕ್ಕೆ ಕಣ ಕಟ್ಟಿದ್ವಿ 8ಲ್ಗೆ. ಸೆಮಿಫೈನಲ್ ಕಟ್ ಆಗೈತಣ್ಣ ನಿನ್ನೆ ಕಡ್ನಾಕ್ನಳ್ಳಿ ಕಣದಲ್ಲಿ. ಸಾಬ್ರೆ, ನನಗೆ ಕುರಿ ನೋಡ್ಬಿಟ್ಟು ಫಿದಾಗ್ಬಿಟ್ಟಿದ್ದೀನಿ. ಯಾವ ಕುರಿ ಮಾಡ್ಬೇಕು, ಯಾವ ಕುರಿ ನೋಡ್ಬೇಕು ಅನ್ನಂಗ್ ಆಗ್ಬಿಟ್ಟಿದೆ ಅಣ್ಣ. ಇದ್ರ ಬಗ್ಗೆ ಮಾಹಿತಿ ಹೇಳ್ತೀರಾ ಅಣ್ಣ? ಇದು ಮಗನಹಳ್ಳಿ ಮರಿ ಅಣ್ಣ. ನಮಗೆ ಇದನ್ನ ಕೊಟ್ಟಿದ್ದು ಅಣಜಿ ಪುನೀತ್ ಅವ್ರಣ್ಣ. ಅವ್ರ ಹತ್ರ ಇದಿದ್ ಮರಿ ಅಣ್ಣ. ಇದು ಅವ್ರ ಹತ್ರನು ಒಂದ್ ಸಿಂಗಲ್ ಮರಿಗೆ ಬಹಳ ಚೆನ್ನಾಗ್ ಆಡ್ತಿತ್ತಣ್ಣ. ಕಣದಲ್ಲೆಲ್ಲೂ ಚೆನ್ನಾಗ್ ಆಡೈತಣ್ಣ. ನಮ್ಮ ಹತ್ರ ಬಂದ್ಮೇಲೆ ನಾವು ಸಿಂಗಲ್ ಮರಿಗೆ ಆಡಿದ್ಕಿಂತ ಜಾಸ್ತಿ ಇದನ್ನ ಕಣದಲ್ಲೇ ಜಾಸ್ತಿ ಆಡ್ಸಿರೋದಣ್ಣ. ಒಂದ್ 4ರಿಂದ 5 ಕಣ ಆಗೈತಣ್ಣ ಪ್ರೆಸೆಂಟ್ ನಮ್ಮ ಹತ್ರ ಬಂದಾದ್ಮೇಲೆ. ಇದು ಬೈಕಿನ ಕಣ ಏನಾದ್ರು ಮಾಡಿದಾನೆ ಇದು ಅಣ್ಣ? ಬೈಕಿನ ಕಣ ಆಗೈತಣ್ಣ. ರಾಣೆಬೆನ್ನೂರಲ್ಲಿ ಬೈಕಿನ ಕಣ ಆಗೈತಣ್ಣ ಇದು ಮರಿ. ಇದು ಯಾವುದು ಅಣ್ಣ? ಇದು ಕೊಡಗ್ನೂರ್ ಕಿಕ್ಕರಿ ಅಂತ ಅಣ್ಣ. ಇದು 4ಅಲ್ಲೆಲ್ಲ ಕಣದಲ್ಲಿ ಆಡೈತಣ್ಣ. ನಾವು 8ರಲ್ಲಿ ತಾಮಂದಿದ್ದಣ್ಣ. ನಾವು ಕಣಕ್ಕೆ ಹಾಕಿರೋದು ಕಮ್ಮಿ ಅಣ್ಣ. ಹಾಕಿದ ಕಣದಲ್ಲಿ ಇದು 3 ರೌಂಡ್ 4 ರೌಂಡ್ ಆಡೈತಣ್ಣ. ಜಾಸ್ತಿ ಆಡೋದು ಸಿಂಗಲ್ ಮರಿಗೆ ಅಣ್ಣ. ನಾವು ಸಿಂಗಲ್ ಮರಿಗೆ ಆಡಿಸ್ತೀವಣ್ಣ ಇದನ್ನ ಜಾಸ್ತಿ. ನೋಡಿ ಫ್ರೆಂಡ್ಸ್, ಕುರಿಗಳು ಇವರು ಯಾವ ರೀತಿ ಕಟ್ಟಿದ್ದಾರೆ ಅಂತಂದ್ರೆ, ನಾನು ಮತ್ತೆ ಹೇಳ್ತೀನಿ, ಮತ್ತೆ ಬೆಣ್ಣೆಪೇಟೆ ಜೀವನ್ ರಥಗೆ ಫಿದಾಗ್ತಿದ್ದೀನಿ ಅಣ್ಣ. ಇದು ಅಣ್ಣ ಇದು 4ರಲ್ಲಿ ತಾಮಂದಿದ್ ಮರಿ ಅಣ್ಣ ನಾವು. ಇದು ಶಿವಮೊಗ್ಗದ ಮರಿ ಅಣ್ಣ. ಈಗ 8ರಲ್ಲಿ ಐತಣ್ಣ. ಇದು ಒಳ್ಳೊಳ್ಳೆ ಮರಿಗೆ 4ರಲ್ಲಿ ಹೊಡೆದು ಇದು ಒಳ್ಳೆ ಹೆಸರು ಮಾಡಿತ್ತಣ್ಣ 4ರಲ್ಲಿ. ಆಮೇಲೆ ನಾವು ಕುರಿ ತಾಂಬಂದಿದ್ದಣ್ಣ ಇದನ್ನ. ಈಗ 8ಲ್ಲಿಗೆ ಬಂದೈತಣ್ಣ. 8ಲ್ಲಿಗೆ ಬಂದಾದ್ಮೇಲೆ ಆಡ್ತಿದೆ ಅಣ್ಣ. 2 ರೌಂಡ್ 3 ರೌಂಡ್ ಆಡ್ತೈತಣ್ಣ ಕುರಿ. ಇನ್ನು ಬಲ್ಲಿದ್ರೆ ಕಣ ಮಾಡ್ತೈತಣ್ಣ, ನಿರೀಕ್ಷೆ ಬಾಳ ಐತಣ್ಣ. ಇದು ಅಣ್ಣ ಇದು 6ರಲ್ಲಿ ಇದ್ರ ಕಣದಲ್ಲಿ, ಐಗೂರ್ ಕಣದಲ್ಲಿ ಬಹಳ ಚೆನ್ನಾಗ್ ಆಡಿತ್ತಣ್ಣ. ನಮ್ದೇ ಒಂದ್ ಕುರಿ ಮೇಲೆ 100 ಹೊಡೆತ ಕುರಿ ಆಡಿತ್ತಣ್ಣ. ಇದು ಇದೇ ಕುರಿ ಮೇಲೆ 100 ಹೊಡೆತ ಆಡಿತ್ತಣ್ಣ. ಆ ವಿಚಾರಕ್ಕೆ ಇದು ಒಂದ್ ಕುರಿ ಚೆನ್ನಾಗಿದೆ ಅಂತ ಹೇಳಿ ನಾವು ತಾಂಬಂದಿದ್ವಣ್ಣ. ಈಗ ಪ್ರೆಸೆಂಟ್ 8ಲ್ಲಿಗೆ ಬಂದು ಇದು ಒಂದ್ 8 ತಿಂಗಳು ಲೆಕ್ಕಾಚಾರಕ್ಕೆ ಐತಣ್ಣ. ಇದು ನಮ್ಮ ಹತ್ರ ಬಂದಾದ್ಮೇಲೆ ಈಗ 2 ಕಣ ಆಗೈತಣ್ಣ ಪ್ರೆಸೆಂಟ್. 2 ಕಣ ಆಗೋದಕ್ಕಿಂತ ಮುಂಚೆ ಪಾಪ ಹಾಕಿದ್ದು ಕಣದಲ್ಲೆಲ್ಲ 100 ಹೊಡೆತ 150 ಹೊಡೆತ 100 ಹೊಡೆತ 150 ಹೊಡೆತ ಆಡ್ಕಂತಾನೆ ಬಂದೈತಣ್ಣ ಕುರಿ. ಒಂದು ಕಣದಲ್ಲೂ ಮಕ ಕೊಡ್ಲಿಲ್ಲಂಗಂತೂ ಓಡೇ ಬಂದಿಲ್ಲ ಅಣ್ಣ ಕುರಿ ಇದುವರೆಗೂ ನಮ್ಮ ಹತ್ರ. ಇದು ಯಾವುದು ಸಾಬ್ರೆ ಅಣ್ಣ? ಅದು ಈಗ ರೀಸೆಂಟ್ ಆಗಿ ತಾಂಬಂದಿರೋ ಮರಿ ಅಣ್ಣ ನಾವು. ಅದು ಶಿವಮೊಗ್ಗದ ಮರಿ. ನಮಗೆ ಇದನ್ನ ಕೊಟ್ಟಿದ್ದು ವಿನೋಬ್ ನಗರ ಮದಕರಿ ಅಣ್ಣ ಕೊಟ್ಟಿರೋರು ಇದನ್ನ. ಇದು ಒಳ್ಳೆ ಚೆನ್ನಾಗ್ ಆಡೈತಣ್ಣ. ಅಲ್ಲಿ ಒಳ್ಳೊಳ್ಳೆ ಕುರಿ ಆಡೈತೆ. ಮೊನ್ನೆ ಕರೆಮಂಗ್ ಕಣದಲ್ಲಿ ಅಲ್ಲ, ರಾಬರ್ಟ್ ಕಣದಲ್ಲಿ ನಮ್ದೇ ಒಂದ್ ಕುರಿ ಬಹಳ ಚೆನ್ನಾಗ್ ಆಡ್ತಾನ. ಇದು ಇರ್ಲಿ, ಇದು ಒಂದ್ ಚೆನ್ನಾಗಿದೆ ಮರಿ ಅಂತೇಳಿ ನಾವು ತಾಂಡಿವಣ. ಕಣಕ್ ಹಾಕಿದೀವಣ. ಹಾಕಿದ ಕಣದಲ್ಲಿ ಸೆಮಿಫೈನಲ್ ತನಕ ನಾವೇ ಹಿಡ್ಕೊಂಡಿವಣ. ಓಡಂತ ಹೋಗಿಲ್ಲ, ಇದುವರೆಗೂ ಸೋತ ಇಲ್ಲ. ಇದು ನಮ್ಮ ಹತ್ರ ಬಂದ ಮೇಲೆ ಹಿಡ್ಕೊಂಡಿವಣ ಇದನ್ನ ಕುರಿನ. ಇದು ಬಿಟ್ಟು ಸ್ಪೆಷಲ್ ಕುರಿಗಳು ಎಲ್ಲ ಇದಾವ ಅಣ್ಣ? ಸ್ಪೆಷಲ್ ಕುರಿ ಅಂತ ನಮ್ಮ ರೂಮಲ್ಲಿ ಸದ್ಯಕ್ಕೆ ಒಂದು ಮರಿ ಐತಣ್ಣ. ಬರ್ರಿ ನೋಡಿ ಫ್ರೆಂಡ್ಸ್, ಮತ್ತೊಂದು ಇಷ್ಟಲ್ಲದೆ ಇನ್ನೊಂದು ಸ್ಪೆಷಲ್ ಕುರಿ ಇದೆ. ಅಂದ್ರೆ ಅವ್ರದ್ದು ಯಾವ ರೀತಿಯಾಗಿ ಕುರಿಗಳು ಮೇಂಟೈನ್ ಮಾಡ್ತಾರೆ ಅಂದ್ರೆ, ಅಪ್ಪ ನಾನಂತೂ ಮತ್ತೆ ಕುರಿಗಳನ್ನೆಲ್ಲ ನೋಡ್ಬಿಟ್ಟು ಹುಚ್ಚಾಗ್ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಕೂಡ ಈ ಒಂದು ವಿಡಿಯೋನ ನೋಡಿ ಅಣ್ಣ. ನಮ್ಮ ಹತ್ರ ಇರೋ ಕುರಿಗಳಲ್ಲಿ ಎಲ್ಲವೂ ಟಾಪ್ ಕುರಿನೇ ಅಣ್ಣ. ಬಟ್ ಇದು ಕಂಡ್ರೆ ನಮ್ಗೆಲ್ಲರಿಗೂ ಒಂಥರ ಅಚ್ಚುಮೆಚ್ಚು ಅಣ್ಣ. ಬಹಳ ಪ್ರೀತಿ ಅಣ್ಣ ಇದನ್ ಕಂಡ್ರೆ. ಇದು ಏನಕ್ಕಂದ್ರೆ 6ರಲ್ಲಿ ಕುರಿ ತಾಂಬಂದಿದ್ದಣ್ಣ.
ಒಟ್ಟ ಆಡ್ಲಿಲ್ಲ ಅಣ್ಣ ಕುರಿ. ಬೇರೆ ಕಣ್ಣದಲ್ಲೆಲ್ಲ 300 ಹೊಡ್ತ 400 ಹೊಡ್ತ ಕುರಿ ಆಡೈತಣ. ನಮ್ಮ ಹತ್ರ ಬಂದು ಒಟ್ಟ ಆಡ್ಲಿಲ್ಲ. ಜನ ಏನಂದ್ರು ಅಂತ ಹೇಳಿದ್ರೆ, ಕುರಿ ಕೊಡ್ರಿ, ಇದು ಆಡಲ್ಲ, ಸುಮ್ನೆ ಗಡ್ಡಿ ಐತೆ ಅಂತ ಕುರಿ ತಗೊಂಬಂದಿರಿ, ಸೈಜ್ ಇಲ್ಲ, ಹಂಗೈತೆ ಹಿಂಗೈತೆ ಏನಾರ ಹೇಳಿದ್ರಣ. ಇದು 8 ಬಂದು 2 ತಿಂಗಳಾದ್ಮೇಲೆ ಆಟ ತೆಗ್ದಿತ್ತಣ. ಇವಾಗ್ಲೂ ಇದು ನರ ಕಿತ್ಕೊಂಡು ಡೂಬ್ ಚಪಾಟಿ ಆದ್ರೂ ಕುರಿ ಓಡ್ ಬರೋ ಸೀನೆ ಇಲ್ಲ ಅಣ್ಣ. ಆ ರೇಜಿ ಕುರಿ ಆಡ್ತೈತಣ್ಣ ಈಗ ನಮ್ಮ ಹತ್ರ. ಇದು ನೋಡಿ ಅಣ್ಣ, ಅದು ಮನೆ ಮಗ ಇದ್ದಂಗೆ ಅಣ್ಣ, ನೀಲ ಇದ್ದಂಗೆ ಅಣ್ಣ. ಹೊರಗಡೆ ನೀಲ ಇದೆಯಲ್ಲ ಅಣ್ಣ, ನಮ್ ಫಸ್ಟ್ ಕುರಿ ಅದೇ ತರ ಅಣ್ಣ. ಇದು ನೀಲ ಬಂದು 1 ತಿಂಗಳಾಗಿ ಮೇಲೆ ಕುರಿ ಬಂದಿದ್ದಣ್ಣ ಇದು ರೂಮಿಗೆ. ಇದು 2 ತಗೊಂಬಂದಿದ್ದಣ್ಣ ನಾವು ಮರಿ. ಇದು ಈಗ ಪ್ರೆಸೆಂಟ್ 8 ಐತಣ್ಣ. 4 ಒಂದು 3 ಕಣ ಆಗೈತಣ್ಣ ನಮ್ಮ ಹತ್ರ. ಇದು 8 ಬಂದಿ ಮೇಲೆ ಇನ್ನು ಟಾರ್ಗೆಟ್ ಹಚ್ಚಿ ಕುರಿ ಆಡ್ತೈತಣ್ಣ. ಬಾಳ ಎಳ್ಕೈತಣ್ಣ ಕುರಿ. ಈಗ ಹಾಕಿದ ಕಣದಲ್ಲಿ ಇದು ಎಲ್ಲೂ ಮಕ ಕುಳಿದಂಗ್ ಬಂದಿಲ್ಲಣ್ಣ. ಹಾಕಿದ ಕಣದಲ್ಲೆಲ್ಲ 50 ಹೊಡ್ತ 60 ಹೊಡ್ತ 90 ಹೊಡ್ತ 100 ಹೊಡ್ತ ತನಕ ಕುರಿ ಆಡೈತಣ್ಣ. ಇದು ಟೋಟಲ್ ನಿಮ್ಮ ಕುರಿಗಳೆಲ್ಲ ಎಷ್ಟು ಕಣ ಆಗಿದಾವೆ ಸಾಹೇಬ್ರೆ? ಟೋಟಲ್ ನಮ್ ಕುರಿಗಳು ನಮ್ ರೂಮಲ್ಲಿರೋ ಎಲ್ಲಾ ಕುರಿಗಳನ್ನ ಸೇರಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ನಾವು ಏನು ಇಷ್ಟೇ ಫಸ್ಟ್ ಆಗೈತೆ, ಇಷ್ಟೇ ಸೆಕೆಂಡ್ ಆಗೈತೆ, ಇಷ್ಟೇ ಥರ್ಡ್ ಆಗೈತೆ ಅಂತ ನಾವು ಲೆಕ್ಕ ಇಟ್ಟಿಲ್ಲಣ್ಣ. ಟೋಟಲ್ ಒಂದು 60 ಕಣದ ಮೇಲೆ ಆಗಿದಾವಣ್ಣ ನಮ್ಮ. ಎಷ್ಟು ಬೈಕ್ ಹೊಡಿದಾವೆ ಸಾಹೇಬ್ರೆ? ಅಣ್ಣ ನಮ್ಮ ಹತ್ರ ಟೋಟಲ್ ಬೈಕ್ ಹೊಡೆದವು 3 ಬೈಕ್ ಹೊಡೆದಿವಣ್ಣ ನಾವು. ಆದ್ರೆ ನಾವು ಇದುವರೆಗೂ ಬೈಕ್ ತಗೊಂಡಿಲ್ಲ ಅಣ್ಣ. ಯಾಕಂದ್ರೆ ನಮ್ಮ ಮನೇಲೆ ಬೈಕ್ ಇದಾವೆ ಅಂತೇಳಿ ಬೈಕ್ ನಾವು ತಂದಿಲ್ಲ ಅಣ್ಣ ನಾವು. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ನೋಡಿ ಫ್ರೆಂಡ್ಸ್, ಬೆಣ್ಣೆಪೇಟೆ ಜೀವನ್ ರಥ ನಮ್ಮ ಅವರು ಕುರಿಗಳಿಗೆ ರಥ ಆದ್ರೆ ನಾನು ಅವ್ರಿಗೆ ರಥ ಆಗ್ಬೇಕು ಅನಿಸ್ಬಿಟ್ಟೈತಿ. ಯಾಕಪ್ಪ ಅಂತಂದ್ರೆ ಅವ್ರ ಪ್ರೀತಿ ನೋಡ್ಬಿಟ್ಟು ನಾನು ಫಿದಾಗ್ಬಿಟ್ಟಿನ ಅಂತ ಹೇಳ್ತಿದ್ದೀನಿ. ಇಷ್ಟಕ್ಕೊಂದು ಖರ್ಚು ಮಾಡಿಬಿಟ್ಟು ಕುರಿ ಸಾಕ್ತಾ ಇದಾರೆ ಅಂತಂದ್ರೆ ಅವ್ರ ಪ್ರೀತಿ ಎಷ್ಟು ದೊಡ್ಡದು. ಅವರಿಗೆ ದೇವರು ಇನ್ನೂ ಹೆಚ್ಚುಗಳ ಕಾಲ ಶಕ್ತಿ ಕೊಳ್ಳಿ, ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದು ಹೇಳ್ತೀನಿ. ಅಣ್ಣ, ಮತ್ತೊಂದು ಹೊಸ ಹುಡುಗರಿಗೆ, ಫೀಲ್ಡಿಗೆ ಬರ್ತಕ್ಕಂಥ ಹೊಸ ಹುಡುಗರಿಗೆ ನಿಮ್ಮ ಒಂದು ಮನದಾಳದ ಮಾತು ಏನ್ ಹೇಳ್ತೀರಣ್ಣ? ಅಣ್ಣ, ಅವ್ರಿಗೆ ಹೇಳೋದು ಒಂದೇ ಅಣ್ಣ, ನಾವಂತೂ ರೇಟಿಗೆ ತಂದು ಕುರಿ ಅವ್ರಿಗೆ ಏನಂದ್ರೆ ಒಳ್ಳೆ ಜಾತಿ ನೋಡಿ, ಕಮ್ಮಿ ರೇಟಿಗೆ ಬಜೆಟಿಗೆ ನೋಡಿ ಕುರಿಗಳು ಕಟ್ಟ್ರಿ ಅಂತ ಹೇಳೋದು ಅಷ್ಟೇ ಅಣ್ಣ ನಾನು. ಮತ್ತೆ ಅಣ್ಣ, ನಿನಗೆ ಮತ್ತೊಂದು ಯಾವ್ದಾದ್ರು ದೊಡ್ಡ ಕಣ ನಾನು ಹೊಡಿಬೇಕು ಅನ್ನೋದು ಆಸೆ ಏನಾದ್ರು ಇದೆಯಣ್ಣ? ಅಣ್ಣ, ನನಗೆ ಕಣ ಆಗ್ಬೇಕಂತೇನಿಲ್ಲ, ದುಡ್ಡು ಮಾಡ್ಬೇಕಂತ ಇದ್ರಾಗ ಏನಿಲ್ಲ ಅಣ್ಣ. ನಾನು ಪ್ರೀತಿ ಕಟ್ಟೀನಿ, ಪ್ರೀತಿ ವಿಶ್ವಾಸಕ್ಕೆ ಕಟ್ಟೀನಿ. ಏನಪ್ಪ ಚೆನ್ನಾಗಿ ಕಣದಾಗೆ 2 ರೌಂಡ್ ಆಗಲಿ 3 ರೌಂಡ್ ಆಗಲಿ ಹುಡುಗ ಆಟ ಆಡಿದ್ರೆ ಸಾಕಣ್ಣ, ನಮ್ಗೆ ಅದಕ್ಕೆ ಏನಿಲ್ಲ ಅಣ್ಣ. ಅಣ್ಣ, ಮತ್ತೊಂದು ಇಷ್ಟೆಲ್ಲ ಕುರಿ ಏನ್ ಕಟ್ಟಿದಿರಲ್ಲ ನೀವು, ನಿಮ್ಮ ಮನಸ್ಸಿಗೆ ಖುಷಿ ಆಗಿದೆ ಅಣ್ಣ? ಅಣ್ಣ, ನನಗೆ ಹೇಳ್ತೀನಿ ಅಣ್ಣ, ಒಂದೇ ಹೇಳಕ್ ಇಷ್ಟಪಡೋದು, ಕುರಿಗಳಿಗೆ ಮಾಡಿದ್ರೆ ಅದು ಒಂದು ನಮಗೆ ಬಾಯಲ್ಲಿ ಪ್ರಾಣಿ ಮಾಡಿದ್ರೆ ಅದು ಎಲ್ಲಿ ಹೋಗಲ್ಲಣ್ಣ. ಏನಪ್ಪ ಅಂದ್ರೆ ಮನುಷ್ಯರಿಗೆ ಮಾಡಿದ್ರೆ ನಮಗೆ ಮಾತಾಡೋರು ಹಿಂದೆ ಮಾತಾಡೋದ್ರೆ ಮುಂದೆ ಮಾತಾಡೋರು ಇರ್ತಾರೆ. ಅದಕ್ಕೆ ಬಾಯಲ್ಲಿ ಪ್ರಾಣಿ ಮಾಡಿದ್ರೆ ಯಾವತ್ತಿದ್ರು ಒಳ್ಳೇದೇ ಆಕತೆ ಅಂತ ನಾವು. ಮತ್ತೊಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರಾದ್ರೂ ಕುರಿಗಳು ಕೇಳಿದ್ರೆ ನಮ್ಮ ಕಡೆಯಿಂದ ಕೊಡ್ತೀರಣ್ಣ? ಕೇಳ್ತಾ ಇರ್ತಾರಣ್ಣ, ಜೀವನ್ ರಥ ಕುರಿಗಳಿಂದ ನಮಗೂ ಒಂದು ಕೊಡಿಸಿ ಅಂತಂದು. ಅಣ್ಣ, ಕೊಡ್ತೀವಣ್ಣ. ಆದ್ರೂ ನಮ್ಮ ಒಂದು 3-4 ಮರಿ ಅದಾವಣ್ಣ, ನಮ್ಮ ಮಕ್ಕಳಿಗೆ ಒಂದು ಇಷ್ಟಪಡೋಂಥವು ಬಿಟ್ಟು ಯಾವಾರ ಕೇಳಿದ್ರೆ ಬಂದು ಕೊಡ್ತೀವಣ್ಣ. ಪಾಪ ನೋಡಿ ಫ್ರೆಂಡ್ಸ್, ಅವ್ರ ಮನಸ್ಸು ದೊಡ್ಡದು. ಯಾಕಪ್ಪ ಅಂತಂದ್ರೆ ಬೆಣ್ಣೆಪೇಟೆ ಜೀವನ್ ರಥ ಹತ್ರ ಕುರಿ ತಗೋಬೇಕಂತಂದು ಇಡೀ ದಾವಣಗೆರೆನ ಕಾಯ್ತಾ ಇರುತ್ತೆ. ಯಾಕಪ್ಪ ಅಂದ್ರೆ ಅವ್ರೆಲ್ಲ ನಂಬರ್ ಟಾಪ್ ಕುರಿಗಳೇ. ಅವರು ಏನ್ ಆಡಲ್ಲ ಅಂತಂದು ಕೊಟ್ಟಿರೋ ತಗೊಂಡ್ ಬ್ಯಾಡ ಅಂತಂದು ಕಸ ಅಂತ ಕೊಟ್ಟಿರ್ತಕ್ಕಂಥದ್ದು ಬೈಕ್ ಕೊಡ್ತಿದೆ ಇವತ್ತು. ಹಂಗಾಗಿ ಎಲ್ರು ಕೂಡ ಅವರು ರೂಮಿನ ಕುರಿಗಳನ್ನ ಬಯಸ್ತಾರೆ. ನೋಡಿ, ಅವ್ರು ಹೇಳಿದ್ರು, ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಫೋನ್ ಮಾಡಿದ್ರೆ ಅಣ್ಣ ನಾವು ಒಳ್ಳೆ ಸಾಕಂಗಿದ್ರೆ ಕೊಡ್ತೀವಿ ಅಂತಂದ. ಅಣ್ಣ, ತುಂಬುರ್ದ ಧನ್ಯವಾದಗಳು ಅಣ್ಣ. ಅದೇ ರೀತಿಯಾಗಿ ಈ ಕುರಿಗಳನ್ನೆಲ್ಲ ಇಷ್ಟಕ್ಕೊಂದೇ ನೀವು ಮೇಂಟೈನ್ ಮಾಡ್ತಾ ಇದೀರಲ್ಲ, ಇದನ್ನ ಲಾಭಕ್ಕೋಸ್ಕರ ಮಾಡ್ತಾ ಇದೀರಾ ಮತ್ತೆ ಪ್ರೀತಿಗೋಸ್ಕರ ಮಾಡ್ತಾ ಇದೀರಾ? ಅಣ್ಣ, ನಾನು ಮಾಡಕತ್ತಿದ್ದೆ ಲಾಭಕ್ಕೋಸ್ಕರ ಅಂತ ಅಲ್ಲೇ ಇಲ್ಲ ಅಣ್ಣ, ಪ್ರೀತಿ ವಿಶ್ವಾಸಕ್ಕೆ ಮಾಡಕತ್ತೀನಿ ಅಣ್ಣ ನಾನು. ಅದೇ ಫ್ರೆಂಡ್ಸ್, ಅವರೆಲ್ಲ ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಮತ್ತೊಂದು ನಿಮ್ಮ ಕುರಿಗಳ ಆಡ್ಸಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನಾದರೂ ನೀವು ಮಾಡ್ತೀರಣ್ಣ? ಅಣ್ಣ, ಅದು ಸಾಚಾರ ಮಾಡೋ ಮರಿಗಳ ಸಾಚ ಆಡಿಸ್ತೀವಿ, ಎಣ್ಣೆ ಹಾಕಂತ ಮರಿಗಳಿಗೆ ಎಣ್ಣೆ ಹಾಕಿಸ್ತೀವಿ ಅಣ್ಣ. ಮತ್ತೊಂದು ನಿಮ್ಮ ಕುರಿ ಏನು ಇಷ್ಟಕ್ಕೊಂದು ಕುರಿಗಳು ಏನು ಪ್ರೈಸ್ಗಳು ಗೆದ್ದಿರ್ತಾವಣ್ಣ, ಪ್ರೈಸ್ಗಳು ನೀವು ನಿಮ್ಮ ಹತ್ರ ಇಕ್ಕಂತೀರಾ ಅಥವಾ ನಿಮ್ಮ ಹುಡುಗರಿಗೆ ಕೊಡ್ತೀರಾ ಅಥವಾ ನಿಮ್ ನೆನಪಿಗಾಗಿ ಒಂದು ಇದನ್ನ ಮಾಡಿ ಇಕ್ಕಿದ್ದೀರಾ? ಏನು ಗೊತ್ತಾ, ಯಾಕಂದ್ರೆ 60 ಕಣ ಮಾಡಿದ್ದಾರೆ ನೀವು. ಗೆದ್ದಂತ ನಮ್ಮ ಮನೇಲಿ ಒಂದು ಟ್ರೋಫಿ ಇದ್ರೆ ನಾವು ಅದಂಗೆ ಶೋಕೇಶ್ ಅಲ್ಲಿ ಇಕ್ತೀವಿ. ಅಂತದ್ರಲ್ಲಿ 60 ಪ್ರೈಸ್ನ ನೀವು ಕುರಿಗಳಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ. ಅವು ನಿಮಗೆ ಪ್ರೈಸ್ ತಂದು ಕೊಟ್ಟಿದೆ, ತಪ್ಪೇನಿಲ್ಲ ಅಣ್ಣ. ಅವನು ಯಾವ ರೀತಿ ಎಲ್ಲಿ ಇಕ್ಕಿದ್ದೀರಾ? ಅಣ್ಣ, ನೆನಪಿಗಾಗಿ ನಾವು ಮನೆಯಲ್ಲಿ ಇಟ್ಟಿವಿ ಅಣ್ಣ. ಅಷ್ಟು ಎಷ್ಟು ಕುರಿ ಕಣ ಹೊಡೆದವು ಎಲ್ಲವೂ ನೆನಪಾಗಿ ಅಷ್ಟು ಮನೆ ಇಟ್ಟಿವಿ ಅಣ್ಣ. ನೋಡಿ ಫ್ರೆಂಡ್ಸ್, ಬೆಣ್ಣೆಪೇಟೆ ಜೀವನ್ ರಥ ಎಲ್ಲ ಒಂದು ಮಾಹಿತಿ ನೀಡಿರ್ತಾರೆ. ಅವರ ಟ್ರೂಪಿಗೆ, ಅವರ ಕುರಿಗಳಿಗೆ ಒಳ್ಳೇದಾಗ್ಲಿ ಅಣ್ಣ. ಮತ್ತೊಂದು ನಿಮ್ಮ ಕುರಿಗಳು ಇವತ್ತು ಆರಾಮಿಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಣ್ಣ? ಅದು ಹುಲ್ಲು ತಿನ್ನಲಿಲ್ಲ ಅಂದ್ರೆ ಮಂಕಾಗಿದ್ರೆ ನೋಡಿ ಅದಕ್ಕಿಂತ ಟ್ರೀಟ್ಮೆಂಟ್ ಏನೈತೆ ಅಂತ ನೋಡ್ಕೊಂಡು ಒಂದ್ಸರಿ ಹೊಟ್ಟೆ ಬಿಸಿದ್ರೆ ಎಲ್ಲ ಟ್ರೀಟ್ಮೆಂಟ್ ಮಾಡೋಂಥವು ಡಾಕ್ಟರ್ಗಳು ಕರೆಸಿ ಮಾಡೋಂಥದ್ದು ಮಾಡ್ತೀವಿ. ಮೈನರ್ ಇದ್ರೆ ನಾವೇ ಮಾಡ್ತೀವಣ್ಣ. ಮೈನರ್ ಇದ್ರೆ ಅದು
ಉಚ್ಕಂತಿದ್ರೆ ಕುರಿ ಕಾಲ್ ನೋವು ಈ ಗಾಯ ಪಾಯ ಆಗಿದ್ರೆ ಮೈನರ್ ನಮ್ಗೆ ಗೊತ್ತಾಗಂತ ಟ್ರೀಟ್ಮೆಂಟ್ಗಳನ್ನ ನಾವೇ ಮಾಡ್ತೀವಣ್ಣ. ಅದೇನಾದ್ರೂ ನಮಗೆ ಗೊತ್ತಾಗದೇ ಅಂತ ಟ್ರೀಟ್ಮೆಂಟ್ ಇದ್ರೆ ಡಾಕ್ಟರ್ ಕರೆಸ್ತೀವಣ್ಣ. ನಮ್ಗೆ ಗೊತ್ತಾಗದೇ ಇದ್ರೆ ಅಷ್ಟೇ ಅಣ್ಣ ಕರ್ಸೋದು, ಡಾಕ್ಟ್ರಿಗೆ ಹೇಳೋದು. ಈ ಒಂದು ವಿಡಿಯೋ ಮಾಡೋಕೆ ಅವಕಾಶ ಮಾಡಿಕೊಟ್ಟಂತ ಬೆಣ್ಣೆಪೇಟೆ ಜೀವನ್ ರಥ ಟಗರಿನ ಮಾಲೀಕರು ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಅಣ್ಣ ಈಗ ಒಂದು ಹೇಳಕ್ಕೆ ಇಷ್ಟಪಡೋದೇನೆಂದರೆ ಕುರಿ ಫೀಲ್ಡಿಗೆ ತಂದರು ಮೂಕಣ್ಣರು ಅಂತಲ್ಲ ನನಗೆ ಫಸ್ಟ್ ಆಫ್ ಆಲ್ ಅವರಿಂದಲೇ ನಾವು ಕುರಿ ಕಟ್ಟೀನಿ. ಕುರಿ ಅದು ತಂದಿಂದ ಆಮೇಲೆ ಒಳ್ಳೊಳ್ಳೆ ಕುರಿ ಕೊಡಿಸಿ ಮೂಕಣ್ಣರು ನಮಗೆ ಭಾಳ ಒಳ್ಳೊಳ್ಳೆ ಕುರಿ ಕೊಡಿಸಿರೋಣ ಇಲ್ಲ ಅನ್ನಲ್ಲ. ಅವ್ರಿಗೂ ಕೂಡ ನಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ಬೆಣ್ಣೆಪೇಟೆ ಜೀವನ್ ರಥ ಪ್ರತಿಯೊಂದು ಅವರು ಕುರಿನ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ನಮ್ಮ ಕಿರಣಶಿಪ್ ಯೂಟ್ಯೂಬ್ ಲವರ್ಸ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅವ್ರ ಕುರಿಗಳನ್ನ ನೋಡಿ, ಅವ್ರು ಚಾಯ್ಸ್ ಮಾಡಿರೋ ರೀತಿ ನೋಡಿ ನಾನು ಫಿದಾಗಿಬಿಟ್ಟಿದ್ದೀನಿ. ದಯವಿಟ್ಟು ಯಾರಾದ್ರೂ ಕುರಿಗಳು ಹೊಸದಾಗಿ ಕಟ್ಟಬೇಕು ಅನ್ನೋರು ಏನಾದ್ರು ಇದ್ರೆ ಒಂದ್ ಸೆಕೆಂಡ್ ಬಂದು ವಿಸಿಟ್ ಕೊಟ್ಕೊಂಡು ಹೋಗ್ಬಿಟ್ರೆ ನೀವಂತೂ ಫುಲ್ ಫಿದಾಗ್ಬಿಡ್ತೀರಾ. ಯಾಕಂದ್ರೆ ನಾನು ಸಾವಿರಾರು ಕುರಿಗಳು ನೋಡಿರ್ತೀನಿ, ನನ್ನಂತವನೇ ಅವ್ರಿಗೆ ಫಿದಾಗಿದ್ದೀನಿ ಅಂತಂದ್ರೆ ನೀವು ಮಾತ್ರ ಖಂಡಿತವಾಗಿ ಫಿದಾಗ್ತೀರಾ. ಹಾಗಾಗಿ ಈ ಒಂದು ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಬೆಣ್ಣೆಪೇಟೆ ಜೀವನ್ ರಥ ಕುರಿ ಮಾಲೀಕರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅಣ್ಣ, ಮತ್ತೊಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮಗೆ ಕುರಿಗಳನ್ನ ಸಾಕಿರ್ತಕ್ಕಂಥ ಕುರಿ ಪ್ರೇಮಿಗಳಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಏನಿಲ್ಲಣ್ಣ, ನಾವೇನು ಖರ್ಚು ಮಾಡೋಕ್ಕೇನಿಲ್ಲನಲ್ಲ. ಒಬ್ರು 6,000 ಸ್ವಲ್ಪ ಬಂದು ಡೂಬ್ಗೆ ಕ್ಲೀನ್ ಮಾಡ್ಕೊಂತ ಇದ್ರೆ ಸಾಕು. ಅವೇನು ತುರ್ಕಂತ ಮರಿ ಅಂತೂ ಯಾವಲ್ಲ. ಸ್ವಲ್ಪ ಆತ್ಮ ಅಷ್ಟು ನಾವು ಹುಲ್ಲು ಅವೇ ತಿಂತವು. ನೋಡ್ರಣ ಹೆಂಗೆ ತಿಂತಾವ ಅಂತ ನೀವು ನೋಡಿರ, ವಿಡಿಯೋ ಮಾಡಿರ. ಅವು ಎಷ್ಟರ ಹಾಕ್ಲಿ ತಿಂದೇ ತಿಂತವು. ಮತ್ತೇನಿಲ್ಲಪ್ಪ, ಕುರಿ ಆಡ್ಸೋರು ಅಂದರೆ ಇವರೊಬ್ರಣ, ರಿಯಾನ್ ಒಬ್ಬರು ಮೇಂಟೆನೆನ್ಸ್ ಮಾಡೋದಂದ್ರೆ, ಮತ್ತು ಇವರು ನಿರಂಜನರು ಮತ್ತು ವರುಣ ಅವರೆಲ್ಲ ಬರ್ರಿ, ಇವ್ರು ಆಕಾಶನವರು, ರಿಯಾನರು. ನಾವು ಬೆಳಗ್ಗೆ ಮೇಂಟೆನೆನ್ಸ್ ಮಾಡಿದ್ರೆ ಪಾಪ ಇವರು ಸಂಜೆ ಬಂದು ನೀರು ಹುಲ್ಲು ಹಾಕೋ ಜವಾಬ್ದಾರಿ ಇವ್ರು ಮಾಡ್ತಾರೆ ನಮಗೆ ಸ್ವಲ್ಪ. ಇವರು ಕೂಡ ಎಲ್ಲ ಕುರಿ ಆಡ್ತಾರಣ್ಣ ಇವರೆಲ್ಲರೂ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಕುರಿನ ಇಷ್ಟು ಜನ ಮೇಂಟೈನ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ರ ಪ್ರೀತಿ ಕುರಿಗಳನ್ನ ಯಾವ ರೀತಿ ಚಾಯ್ಸ್, ನಾನು ಹೇಳ್ತಿದ್ದೀನಲ್ಲ, ಸುಮ್ಮನೆ ಮಾತಾಡ್ತಾ ಇಲ್ಲ. ಯಾರಾದ್ರೂ ಜೀವನದಲ್ಲಿ ಕುರಿಗಳನ್ನ ನೋಡಿಲ್ಲ ಅಂತ ಯಾರಾದ್ರೂ ಇದ್ರೆ, ನಿಮಗೆ ಯಾವ್ಯಾವ ಪ್ಯಾಟರ್ನ್ ಕುರಿಗಳು, ಎಂತೆಂತ ಕುರಿಗಳು, ಯಾವ ಜಾತಿ ಕುರಿಗಳು, ಎಲ್ಲ ಕುರಿಗಳು ಕೂಡ ಇಲ್ಲಿ ಇವತ್ತು ನಾವು ನೋಡಿದ್ವಿ. ನಮಗೆ ತುಂಬಾ ಖುಷಿ ಆಯ್ತು. ನೀವು 100 ಊರು ಸುತ್ತರದ ಕುರಿ ನೋಡಕ್ಕಿಂತ ಮುಂಚೆ ದಾವಣಗೆರೆ ಬೆಣ್ಣೆಪೇಟೆ ಜೀವನ್ ರಥ ರೂಮ್ ಒಂದೇ ಸರಿ ಸುತ್ತರದ ಕುರಿ ನೋಡ್ಬಿಟ್ರೆ 100 ರೂಮ್ ಸುತ್ತರ್ದಂಗೆ ಅಷ್ಟು ಕುರಿಗಳು ಇಲ್ಲಿದಾವು. ಹಾಗಾಗಿ ಈ ಒಂದು ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಬೆಣ್ಣೆಪೇಟೆ ಜೀವನ್ ರಥ ಟಗರ ಮಾಲೀಕರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅಣ್ಣ, ತುಂಬ ಹೃದಯದ ಧನ್ಯವಾದಗಳು ಅಣ್ಣ, ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ದಯವಿಟ್ಟು ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.